ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು, ಇಲ್ಲಿ ನಿಮ್ಮ ಯಾರನ್ನಾದರೂ ಇಷ್ಟಪಡ್ತಾ ಇರ್ಬೋದು, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಇರ್ಬೋದು, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡದೇ ಕೊಲ್ಲದೇ ಇರ್ಬೋದು. ಸೊ ನೋಡುವ ಏನಾಗುತ್ತೆ ಅಂತ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು 3 ಸಲ ಹೇಳಿ. ಇಲ್ಲೊಂದು ಇಲ್ಲ ಏನಂದರೆ, ಕೆಲವರ ಅದು ಸಂಬಂಧದಲ್ಲಿ ರಿಲೇಷನ್ಶಿಪ್ ಮದುವೆ ಹಂತಕ್ಕೆ ಬಂದಿದೆ, ಅಥವಾ ಕೆಲವರ ಮಿಡ್ಲಲ್ಲಿ ಎಂಗೇಜ್ಮೆಂಟ್ ಕೂಡ ಆಗಿದೆ. ಅದು ಸಡನ್ನಾಗಿ ಮದುವೆ ವಿಷಯಕ್ಕೆ ಬಂದಿದ್ದು ಅರ್ಧಕ್ಕೆ ನಿಂತಿದೆ. ಅಥವಾ ಒಂದು ರೀತಿಯಲ್ಲಿ ಇಲ್ಲಿ ನಿಮ್ಮ ವ್ಯಕ್ತಿ ಅಥವಾ ನಿಮ್ಮ ಮಧ್ಯೆ ಇವಾಗ ಸ್ವಲ್ಪ ಸಿಚುವೇಶನ್ ಸರಿ ಇಲ್ಲದೆ ಇರ್ಬೋದು, ಪದೇ ಪದೇ ಜಗಳ ಆಗ್ತಾ ಇರ್ಬೋದು, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮ ನಂಬರ್ ಬ್ಲಾಕ್ ಮಾಡಿರ್ಬೋದು. ಅಂದರೆ ಇಲ್ಲಿ ಮೇಜರ್ ಆಗಿ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಕ್ಲಿಯರ್ ಆಗಿಲ್ಲ, ಅಥವಾ ಏನೋ ಒಂದು ಸೆಲೆಬ್ರೇಷನ್ ನಡಿಬೇಕಿತ್ತು, ಅದು ಅರ್ಧಕ್ಕೆ ನಿಂತಿದೆ ಅಂತ ಹೇಳ್ಬೋದು. ಏನು ಹೇಳ್ತೀರಾ ಇದ್ರ ಬಗ್ಗೆ? ಹಾಗೆಯೇ ಕೆರಿಯರಲ್ಲಿ ಕೂಡ ಅಷ್ಟು ಒಂದು ಹೋಪ್ ಇಲ್ಲ ನಿಮಗೆ. ಹೋಪ್ ಇಲ್ಲ ಅಂದರೆ ಏನೋ ಮಾಡಬೇಕು ಅಂತ ಬಂದಿದ್ರ, ಏನೋ ಅಚೀವ್ಮೆಂಟ್ ಮಾಡಬೇಕು ಅಂತ ತಲೆಯಲ್ಲಿ ತುಂಬ ಇತ್ತು, ಬಟ್ ಯಾವುದು ಕೂಡ ಆಗ್ತಾಯಿಲ್ಲ. ಸದ್ಯದ ಮೂಮೆಂಟಲ್ಲಿ ಯಾವುದೂ ಕ್ಲಿಯರ್ ಆಗಿಲ್ಲ, ಅಥವಾ ಕನ್ಫ್ಯೂಷನ್ ಜಾಸ್ತಿ ಉಂಟು. ಇಲ್ಲಿ ರಿಸ್ಕ್ ತಗೊಳ್ಳುವಂತಹ ಒಂದು ಪ್ರಯತ್ನವನ್ನು ನೀವು ಮಾಡಬೇಕಾಗುತ್ತೆ. ಅದು ಜಾಬ್ ಇರ್ಬೋದು, ಪರ್ಸನಲ್ ಲೈಫ್ ಇರ್ಬೋದು, ಮ್ಯಾರೇಜ್ ಲೈಫ್ ಇರ್ಬೋದು. ನಿಮ್ಮ ಜೊತೆ ಹ್ಯಾಪಿಯಾಗಿ ಇರುವಂತಹ ಸಮಯ ತುಂಬ ಕಡಿಮೆ. ಅಂದರೆ ನೀವು ತುಂಬ ಟೆನ್ಷನ್ ಮಾಡ್ಕೊಳ್ತೀರಾ, ಏನೇನೋ ಆಲೋಚನೆ ಮಾಡ್ತೀರಾ, ಜಾಸ್ತಿಯಾಗಿ ನಾಳೆಯ ಬಗ್ಗೆ ಅಥವಾ ಮುಂದಾಗೋದ್ರ ಬಗ್ಗೆ ಆಲೋಚನೆ ಮಾಡಿ ತುಂಬ ಕಣ್ಣೀರು ಹಾಕ್ತೀರಾ, ಅಥವಾ ಡಿಪ್ರೆಷನ್ಗೆ ಹೋಗ್ತೀರಾ, ಸ್ಟ್ರೆಸ್ಸಲ್ಲಿ ಇರ್ತೀರಾ. ನಿಮ್ಮ ಪರಿಸ್ಥಿತಿ, ನಿಮ್ಮ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳುವವರು ಯಾರೂ ಇಲ್ಲ ಅನ್ನುವ ಒಂದು ಭಾವನೆ ನಿಮಗೆ ಪದೇ ಪದೇ ಕಾಡ್ತಾ ಉಂಟು. ಅಥವಾ ನಿಮಗೆ ಸಿಚುವೇಶನ್ಗಳು ತುಂಬ ಪೇನ್ಫುಲ್ ಆಗಿರೋ ಥರ, ಅಥವಾ ಹೊರಗೆ ಖುಷಿ ಇದ್ರೂ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿರೋನು ನಿಮ್ಮ ಮನಸ್ಸು ನೋವು ತಿಂತಾ ಉಂಟು, ನೋವು ಬರ್ತಾ ಉಂಟು. ನಿಮ್ಮ ವ್ಯಕ್ತಿಯ ಜೊತೆ ನೀವು ಖುಷಿಯಾಗಿರಲಿಕ್ಕೆ ಆಗ್ತಾಯಿಲ್ಲ, ಅಥವಾ ಆ ವ್ಯಕ್ತಿನೂ ನಿಮಗೆ ನೋವು ಕೊಡ್ತಾ ಇದ್ದಾರೆ ಬ್ಲಾಕ್ ಮಾಡಿಬಿಟ್ಟು, ಅಥವಾ ನಿಮ್ಮ ಮನಸ್ಸಿಗೆ ನೋವಾಗೋ ಥರ ಮಾತನಾಡ್ತಾ ಇರ್ಬೋದು. ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಪರ್ಸ್ನಲ್ ರೀಡಿಂಗ್ ನೀವು ಪೇ ಮಾಡಬೇಕಾಗುತ್ತೆ. ಸೊ ಅದಕ್ಕಿಷ್ಟೇ ಅಂತ ಒಂದು ಅಮೌಂಟ್ ಇರುತ್ತೆ ಪರ್ಸ್ನಲ್ ರೀಡಿಂಗಿಗೆ. ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಇದ್ದರೆ ಕಮೆಂಟಲ್ಲಿ ಹೇಳಿ. ಇಲ್ಲಿ ಕೆಲವೊಂದು ಸಮಯ ಸಂದರ್ಭ ನಿಮ್ಮನ್ನು ತುಂಬ ಒಂಟಿ ಮಾಡಿರ್ಬೋದು, ಅಥವಾ ತಪ್ಪು ನಿಮ್ಮದಿಲ್ಲ ಅಂದ್ರೂ ನೀವೇ ತಪ್ಪು ಮಾಡಿದ್ದೀರಾ ಅನ್ನೋ ಒಂದು ಸಿಚುವೇಶನ್ ಎಲ್ಲ ಕಡೆಯಿಂದ ಕ್ರಿಯೇಟ್ ಆಗಿದೆ ಅಂತ ಕಾಣಿಸ್ತಾ ಉಂಟು. ಅಥವಾ ಪರಿಸ್ಥಿತಿ ಯಾವುದೂ ಸರಿಯಿಲ್ಲ. ಮನಸ್ಥಿತಿ ಸರಿ ಇರಬೇಕು, ಪರಿಸ್ಥಿತಿ ಸರಿ ಇರಬೇಕು. ಎರಡೂ ಸರಿ ಇಲ್ಲ ಅಂದರೆ ತುಂಬ ಮನುಷ್ಯನಿಗೆ ಕಷ್ಟ ಆಗುತ್ತೆ. ಸೊ ಅದು ಏನು ಹೇಳಿದೆ ಇವಾಗ, ಅದು ನಿಮ್ಮ ಲೈಫಲ್ಲಿ ಆಗ್ತಾ ಉಂಟು, ಹೌದಲ್ವಾ ಹೇಳಿ? ಇದು ಜನರಲ್ ಆಗಿರುತ್ತೆ, ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಕನ್ಸಿಡರ್ ಮಾಡಿ. ಅಂದರೆ ಮನಸ್ಸು ಚೂರಾಗುವಂಥ ಘಟನೆಗಳು ನಡೆದಿರ್ಬೋದು, ಅಥವಾ ನಡೀತಾ ಇರ್ಬೋದು, ಅಥವಾ ನಿಮ್ಮ ಸರ್ವಸ್ವ ಜೀವ ಯಾರು ಅಂತ ಅಂದ್ಕೊಂಡಿದ್ದೀರಾ ನೀವು, ಆ ವ್ಯಕ್ತಿಗೂ ನಿಮ್ಮ ಮನಸ್ಸು ಆಗ್ತಾ ಇಲ್ಲ. ಕೆಲವರ ಲೈಫಲ್ಲಿ ಥರ್ಡ್ ಪಾರ್ಟಿ ಎನರ್ಜೀಸ್ ತುಂಬ ಕಿರಿಕಿರಿ ಮಾಡ್ತಾ ಉಂಟು. ನಿಮ್ಮ ವ್ಯಕ್ತಿ ಒಮ್ಮೆ ಇದ್ದಾರೆ, ನಿಮ್ಮ ಇರಲ್ಲ, ಪದೇ ಪದೇ ಚೇಂಜ್ ಆಗ್ತಾ ಇರುತ್ತಾರೆ. ಅಥವಾ ಒಂದು ರೀತಿಯಲ್ಲಿ ನಿಮಗೆ ಕೆಲವೊಮ್ಮೆ ಯಾವುದು ಬೇಡ, ಏನೂ ಬೇಡ, ಈ ಲೈಫೇ ಬೇಡ ಅನ್ನೋ ಥರ ಒಂದು ಫೀಲ್ ಆಗ್ತಾ ಇರ್ಬೋದು. ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗದೇ ಇರ್ಬೋದು. ಅತಿಯಾದ ಒತ್ತಡದಿಂದಾಗಿ ನಿದ್ದೆ ಮಾಡಲ್ಲ, ನೀವು ಚೆನ್ನಾಗಿ ಊಟ ಮಾಡಲ್ಲ, ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡಬೇಕಂತಹ ಟೈಮನ್ನು ಕೂಡ ಎಂಜಾಯ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ತುಂಬ ಪೇನ್ಫುಲ್ಲಾಗಿ ತುಂಬ ಆಲೋಚನೆ ಮಾಡ್ತೀರಾ. ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಆಗಲ್ಲ ಅಂತ ಇಲ್ಲ, ಮತ್ತು ಸ್ವಲ್ಪ ಟೈಮ್ ತಗೊಳುತ್ತೆ. ಸತ್ಯ 100% ಇದು ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ವ್ಯಕ್ತಿಗೂ ನೀವೇನಂತ ಅರ್ಥ ಆಗ್ತೀರಾ, ಮನೆಯವರಿಗೂ ಈ ಸಿಚುವೇಶನ್ ನಿಮ್ಮದು ಕೆಟ್ಟವರು ಅಂತ ಬಿಂಬಿಸ್ತಾ ಇರ್ಬೋದು, ಅಥವಾ ತಪ್ಪು ನಿಮ್ಮದೇ ಅಂತ ಬಿಂಬಿಸ್ತಾ ಇರ್ಬೋದು. ಅದರ ಹೊರತಾಗಿಯೂ ನಿಮಗೆ ಒಂದು ಒಳ್ಳೆಯದಾಗುತ್ತೆ. ಅದರ ಹೊರತಾಗಿಯೂ ನಿಮ್ಮ ಒಂದು ಏನು ಉಂಟು ನೋಡಿ, ನಿಮ್ಮ ಈ ಪ್ರಾರ್ಥನೆ ಇರ್ಬೋದು, ನೀವೇನು ಒಂದು ಸತ್ಯದ ಧರ್ಮದ ಮಾರ್ಗದಲ್ಲಿರ್ತೀರ, ಅದೆಲ್ಲವೂ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೇನೆ ನಾನು. ಇಲ್ಲಿ ನಿಮಗೆ ಕೆಲವೊಂದು ಸಲ ಗೊಂದಲ ಆಗ್ತಾ ಇರ್ಬೋದು, ಏನು ಮಾಡಬೇಕು ಏನು ಮಾಡಬಾರ್ದು, ಅಥವಾ ನೀವು ಇಟ್ಟಂತಹ ಗುರಿ ಏನು, ನೀವು ಕಂಡಂತಹ ಕನಸೇನು, ನಿಮ್ಮ ವ್ಯಕ್ತಿಯ ಜೊತೆ ನೀವು ಕಂಡ ಕನಸೇನು, ಅಥವಾ ನಿಮ್ಮ ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಇದರ ಬಗ್ಗೆ ನೀವು ಕಂಡಂತಹ ಕನಸೇನು. ಸೊ ಎಲ್ಲನೂ ಇಲ್ಲಿ ಅದಲ್ ಬದಲಾಗ್ತಾ ಉಂಟು, ಅಥವಾ ಕ್ಲಿಯರಾಗಿ ಯಾವುದು ಕೂಡ ಗೋಚರ ಆಗ್ತಾ ಇಲ್ಲ. ಪರಿಸ್ಥಿತಿಗಳು ತುಂಬ ಕೆಟ್ಟದಂತ ನೀವು ಅಂದ್ಕೊಳ್ತಾ ಇದ್ದೀರಾ, ಬಟ್ ಕೆಲವೊಂದು ಕಾರ್ಮಿಕ್ ಲೆಸನ್ ಅಥವಾ ಕಾರ್ಮಿಕ್ ಡೆತ್ ಇರುತ್ತೆ, ಅದನ್ನು ನಾವು ಅನುಭವಿಸಲೇಬೇಕಾಗುತ್ತೆ. ನೀವು ಯಾರೂ ಇದರ ಹೊರತಾಗಿ ಅಲ್ಲ, ದೇವರು ಕೂಡ ಹೊರತಾಗಿ ಅಲ್ಲ. ಹಾಗಾಗಿ ಇಲ್ಲಿ ನೀವು ಒಂದು ಆ ಪೇನ್ಫುಲ್ ಸಿಚುವೇಷನಲ್ಲಿ ನಿಮ್ಗೆ ಏನೋ ಒಂದು ಗೈಡ್ ಸಿಗ್ತಾ ಉಂಟು, ದೇವರು ನಿಮ್ಗೆ ಏನೋ ಒಂದು ಮಾರ್ಗ ತೋರಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನೀವು ಒಂದು ಖುಷಿ ಪಡಬೇಕಾಗುತ್ತೆ.
ಲೈಫಲ್ಲಿ ಸಮಸ್ಯೆಗಳು ಉಂಟಾ ಅಂತ ಹೇಳಿ ಲೈಫನ್ನು ಎಂಡ್ ಮಾಡ್ಕೊಳ್ಳೋದು ಅಥವಾ ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಳ್ಳೋದಲ್ಲ. ಸೊ ಬದಲಾವಣೆ ಜಗದ ನಿಯಮ, ಅದು ನಿಮಗೆ ಗೊತ್ತುಂಟಲ್ವಾ. ಸೊ ಹಾಗಾಗಿ ವೆಯ್ಟ್ ಮಾಡಬೇಕಾಗುತ್ತೆ ತಾಳ್ಮೆಯಿಂದ. ಜೀವನ ನಿಮ್ಮನ್ನು ತುಂಬ ನಗಿಸಿದ್ದಕ್ಕಿಂತ ಜಾಸ್ತಿ ಅಲಿಸಿದ್ದೇ ಜಾಸ್ತಿ ಅಂತ ಹೇಳ್ಬೋದು. ಕೆಲವೊಂದು ಅಪನಿಂದನೆಗಳು, ಅಪಮಾತುಗಳು, ಸೊ ನಂಬಿದವರಿಂದಲೇ ಮೋಸ ಅಥವಾ ಪರಿಸ್ಥಿತಿಗಳು ತುಂಬ ನಿಮಗೆ ಒಂಟಿ ಮಾಡುವ ಥರ ಫೀಲ್ ಮಾಡ್ತಾ ಇರ್ಬೋದು. ಇಲ್ಲಿ ನಾನೇನು ಹೇಳ್ತಾ ಇದ್ದೇನೆ ಅಂದರೆ, ನೀವು ನಿಮ್ಮ ಲೈಫ್ ಕಡೆ ಸ್ವಲ್ಪ ಫೋಕಸ್ ಮಾಡಿ. ಏನಾಗ್ತಾ ಉಂಟು, ಕೆಲವೊಂದು ಸಲ ಕಳೆದುಕೊಂಡದ್ದನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು, ಬಟ್ ಅಲ್ಲಿ ಹೋಗಿ ಬದಲಾವಣೆ ಮಾಡಲಿಕ್ಕಾಗಲ್ಲ. ಅದೇ ಪಡ್ಕೊಳ್ಬೋದು ನೆಕ್ಸ್ಟ್. ಅದರ ಮೇಲೆ ಫೋಕಸ್ ಮಾಡಿ. ಏನು ಬೇಕು, ಏನು ತಪ್ಪು ಮಾಡಿದ್ದೀರಾ. ತಪ್ಪು ಮಾಡದವರು ಯಾರೂ ಕೂಡ ಇಲ್ಲ. ಹಾಗಂತ ನಾನು ತಪ್ಪು ಮಾಡಿದ್ದೀರಿ ಅಂತ ಹೇಳಲ್ಲ. ಅಂದರೆ ಕೆಲವೊಂದು ಪರಿಸ್ಥಿತಿಗಳು ನಿಮಗೆ ಸರಿ ಅನಿಸಿದ್ದು ನಿಮ್ಮ ವ್ಯಕ್ತಿಗೆ ಸರಿ ಅನಿಸದೇ ಇರ್ಬೋದು, ನಿಮ್ಮ ಮನೆಯವರಿಗೆ ಸರಿ ಅನಿಸದೇ ಇರ್ಬೋದು. ಹಾಗಾಗಿ ಎಲ್ಲರನ್ನೂ ಮೆಚ್ಚುವಂತಹ ಪ್ರಯತ್ನವನ್ನು ನಾವು ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನಿಗೆ ಮೆಚ್ಚುವಂತಹ ಕೆಲಸವನ್ನು ನಾವು ಮಾಡಬೇಕೇ ವಿನಃ ಇಲ್ಲಿ ಇಡೀ ಜಗತ್ತನ್ನು ಮೆಚ್ಚಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ನಮ್ಮ ಮನೆಯವರಿಗೇ ನಾವು ಇಷ್ಟ ಆಗಲ್ಲ, ಮೆಚ್ಚಿಸ್ಲಿಕ್ಕೆ ಆಗಲ್ಲ. ಇನ್ನು ಇಡೀ ಪ್ರಪಂಚವನ್ನು, ಸಮಾಜವನ್ನು ನಾವು ಮೆಚ್ಚಿಸಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ ತಾನೇ. ಅದನ್ನೊಂದು ನೀವು ಆಲೋಚನೆ ಮಾಡಬೇಕು. ಯಾರೋ ಏನೋ ಹೇಳಿದರು, ಆ ಥರ ಈ ಥರ ಗಾಸಿ. ಸೊ ನಿಮ್ಮ ಲೈಫಲ್ಲಿ ಏನು ಬೇಕು, ಏನು ಬೇಡ, ನೀವು ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ಒಂದು ಒಳ್ಳೆಯ ಆಲೋಚನೆ ಉಂಟು. ಒಳ್ಳೆಯ ನಿರ್ಧಾರವನ್ನು ಮಾಡಿದರೆ ಲೈಫ್ ಚೇಂಜಿಂಗ್ 100% ಆಗುತ್ತೆ. ನಿಮ್ಗೆ ಏನು ಬೇಕು ಅದರ ಮೇಲೆ ಫೋಕಸ್ ಮಾಡಿ. ಆದಷ್ಟು ಸಮಾಧಾನದಿಂದಿರಿ. ಹಾಗೆಯೇ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಅದಕ್ಕೆ ನೀವು ಪೇ ಮಾಡಬೇಕಾಗುತ್ತೆ. ಇಲ್ಲಿ ಕೆಲವೊಂದು ಪರಿಸ್ಥಿತಿಗಳು ನಿಮಗೆ ತುಂಬ ನೋವು ಕೊಡ್ತಾ ಇರ್ಬೋದು, ಬಟ್ ಖಂಡಿತವಾಗಿ ಒಂದು ಸುಧಾರಣೆಯನ್ನು ಕಾಣ್ತೀರಾ. ಒಂದು ಬದಲಾವಣೆ ಅನ್ನೋದು ನಿಮಗೆ ಖುಷಿ, ಸಂತೋಷವನ್ನು ನೀಡುತ್ತೆ. ಆದರೆ ತಾಳ್ಮೆಯಿಂದ ಇರಬೇಕು. ಓವರಾಗಿ ಏನೇನೋ ನಿರ್ಧಾರವನ್ನು ತಗೊಳ್ಳೋದಲ್ಲ. ಆಲೋಚನೆ ಮಾಡಿ ನಿಮ್ಮಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನನ್ನ ಜೊತೆ ಶೇರ್ ಮಾಡಿ. ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಹಾಗೆಯೇ ಯಾರಿಗೆ ಪರ್ಸನಲ್ ರೀಡಿಂಗ್ ಬೇಕು ಕಮೆಂಟಲ್ಲಿ ಹೇಳಿ. ಸೊ ಏನೇ ಒಂದು ವಿಷಯ ಇದ್ದರೂ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ. ಮ್ಯಾರೇಜ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್, ಅಥವಾ ಕೋರ್ಟಿನಲ್ಲಿರುವಂಥ ಕೇಸ್ ಇರ್ಬೋದು, ಜಾಬ್ ರಿಲೇಟೆಡ್. ಯಾರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಬೇಕು ಕಮೆಂಟಲ್ಲಿ ಹೇಳಿ. ಹಾಗೆಯೇ ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಅದು ಕೂಡ ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು. ಅಲ್ಲಿ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಪರ್ಸ್ನಲ್ ಪ್ರಾರ್ಥನೆ ಫ್ರೀಯಾಗಿರುತ್ತೆ. ಯಾರಿಗೆ ಬೇಕು ಅದು ಹೇಳಿ, ಏನು ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಯಾರಾದರೂ ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಖುಷಿಯಾಗುತ್ತೆ. ನಿಮ್ಮದೊಂದು ಬೆಂಬಲ, ಪ್ರೋತ್ಸಾಹ ದೊರೆತಂತ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಖುಷಿಯಾಗಿರಿ. ಯಾವುದಕ್ಕೂ ಅತಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ಏನೇ ಒಂದು ವಿಷಯ ಇದ್ರೂ ನನ್ನ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.